ಹಾಯ್ ಸರ್, ನಾನು ಈಗ ಟೀಸರ್ ಮತ್ತೆ ಟ್ರೈಲರ್ ನೋಡ್ಕೊ ಬಂದೆ. ಆದ್ರೆ ನನಗೆ ಕ್ಯಾಪರ್ನೌನ್ ಅಂತ ಒಂದು ಅರೇಬಿಕ್ ಮೂವಿ ನೋಡಿದ್ದೆ. ಅದೇ ರೀತಿ ನನಗೆ ಈ ಟೀಸರ್ ಮತ್ತೆ ಟ್ರೈಲರ್ ಅನಿಸ್ತು. ಅದೇ ರೀತಿನ ಇಲ್ಲಾಂದ್ರೆ ನಿಮ್ಮ ರಿಯಲ್ ಲೈಫ್ ಇನ್ಸಿಡೆಂಟ್ ನ ನೀವು ಈ ಮೂವಿಯಾಗಿ ಮಾಡಿದೀರ? ಕ್ಯಾಪರ್ನೌನ್ ನಾನು ನೋಡಿದ್ದೀನಿ. ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ಮಕ್ಕಳೇ ಸಿನಿಮಾದ ಹೀರೋಗಳು ಅದರಲ್ಲಿ, ಅಂಡ್ ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ಫಿಲ್ಮ್ ಅದು. ಬಟ್ ಇದು ಐ ಥಿಂಕ್ ಇದರ ಮೂಲ ದ ಜೆನಿಸಿಸ್ ಆಫ್ ದಿಸ್ ಫಿಲ್ಮ್ ಒಂದು ನನ್ನ ಪರ್ಸನಲ್ ಲೈಫಲ್ಲಿ ಅಲ್ಲದೆ ಇದ್ರು ನಾನು ನೋಡಿರೋ ಘಟನೆಯಿಂದ ಟ್ರಿಗರ್ ಆಗಿರುವಂಥದ್ದು. ಬೇಸಿಕ್ಲಿ ನಾನೊಂದು ನಮ್ಮ ದೂರದ ಸಂಬಂಧಿಕರ ಫ್ಯಾಮಿಲಿ ಒಂದು, ಅಲ್ಲಿ ದ ಹಸ್ಬೆಂಡ್ ಆಫ್ ದ ಫ್ಯಾಮಿಲಿ, ಗಂಡ ಮಕ್ಕಳ ತಂದೆ ತೀರ್ ಹೋಗ್ತಾರೆ. ಮುಂಬೈಲಿ ಇರೋದವರು 13ನೇ ದಿವಸ ಹೆಂಡತಿ ಸೂಸೈಡ್ ಮಾಡ್ಕೊಂತಾರೆ. ಅಂಡ್ ಅದಾದ ಮೇಲೆ ಅವರಿಬ್ಬರು ಮಕ್ಕಳು 11 ವರ್ಷ 3 ವರ್ಷ ಅವ್ರನ್ನ ಉಡುಪಿಗೆ ಕರ್ಕೊಂಡ್ ಬರ್ತಾರೆ. ಅಂಡ್ ಅವರ ಅಂತ್ಯಕ್ರಿಯೆಗೆ ನಾನು ಹೋಗಿರ್ತೀನಿ. ಅಲ್ಲಿ ಹೋದಾಗ ಆ 3 ವರ್ಷದ ಮಗುನ ರಿಯಾಕ್ಷನ್ ಏನಿತ್ತಲ್ವಾ, ಅಂದ್ರೆ ತನ್ನ ತಾಯಿಯ ಕ್ರಿಯೆ ಹಿಡಿಯೋ ದಿವಸದಲ್ಲಿ ಅದೇನೋ ಆಟ ಆಡ್ತಿದೆ. ಆ 3 ವರ್ಷದ ಮಗು ಬೇರೆ ಮಕ್ಕಳ ಜೊತೆ ಆಟ ಆಡ್ತಿದೆ. ಅದಕ್ಕೆ ಅರಿವು ಇಲ್ಲ ಏನಾಗಿದೆ ಅನ್ನೋದಲ್ಲ. ಆ ಗಾಢತೆ ಏನಾಗಿದೆ, ಆಗಿರೋ ಒಂದು ದುರಂತದ ಒಂದು ತೀವ್ರತೆನೆ ಗೊತ್ತಿಲ್ದಿರೋ ಒಂದು ಸನ್ನಿವೇಶ ಅದ. ನಂಗೆ ಅದು ಬಹಳ ಕಾಡಿತ್ತು ಆ ಒಂದು ಇಮೇಜ್. ಈ ಮೂವಿಯನ್ನ ಬಂದು 7th ಮಾರ್ಚ್ 2025 ಅಲ್ಲಿ ನೋಡ್ಬೇಕು ನೀವು. 10:35 ಓರಿಯೋ ಮಾಲ್. ಬಂದು ನೋಡಿ. ಅದೇ ರೀತಿ ಈ ಮೂವಿ ಮಾರ್ಚ್ 7th ರಿಲೀಸ್ ಆಗ್ತಾ ಇದೆ. ಫೀಲ್ ಗುಡ್ ಮೂವಿ, ಫ್ಯಾಮಿಲಿ ಸಮೇತ ಬಂದು ನೋಡಿ.